ಅತ್ಯಾಚಾರ ಘಟನೆ ನಡೆದಂಥ 10 ದಿನಗಳಲ್ಲಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಎನ್ನುವಂಥ ಒಂದು ಬಿಲ್ಲನ್ನು ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಪಾಸ್ ಮಾಡಲಾಗಿದೆ. ಆ್ಯಂಟಿ ರೇಪ್ ಬಿಲ್ ಇವತ್ತು ಪಾಸ್ ಆಗಿರೋದು ಐತಿಹಾಸಿಕ ಹೆಜ್ಜೆ ಇಟ್ಟಿರೋದು ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್. ಇಲ್ಲಿ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ನಾವು ರಾಜಿ ಆಗ್ತಕ್ಕಂಥ ಮಾತೇ ಇಲ್ಲ. ಸೊ ಈ ಆ್ಯಂಟಿ ರೇಪ್ ಬಿಲ್ಲನ್ನು ನಾವು ಪಾಸ್ ಮಾಡ್ತಾ ಇದ್ದೀವಿ ಅಂತ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಆ್ಯಂಟಿ ರೇಪ್ ಬಿಲ್ಲು ಪಾಸ್ ಆದ ಮೇಲೆ ಇದೀಗ ಇದರ ಬಗ್ಗೆ ಮಮತಾ ಬ್ಯಾನರ್ಜಿಯವರು ಕೂಡ ಮಾತಾಡಿದ್ದಾರೆ. ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಕರೆದು ಮಮತಾ ಬ್ಯಾನರ್ಜಿಯವರು ಈ ಮಸೂದೆಯನ್ನು ಮಂಡಿಸಿದರು. ಕೆಲವು ದಿನಗಳ ಹಿಂದೆ ಅತ್ಯಾಚಾರ ಮಹಿಳಾ ರಕ್ಷಣೆಯ ಬಗ್ಗೆ ಮಮತಾ ಗುಡುಗಿದ್ರು. ಶೀಘ್ರದಲ್ಲೇ ನಾವು ಎಂಥ ಬಿಲ್ ತರ್ತೀವಿ ನೋಡ್ತಾ ಇರಿ ಅಂತ ಹೇಳಿ ಈ ಒಂದು ವಿಚಾರದಲ್ಲಿ ಕಠಿಣ ಮಸೂದೆಯನ್ನು ಇದೀಗ ಮಂಡಿಸಿದ್ದಾರೆ. ಆ ಒಂದು ಭರವಸೆ ಕೂಡ ಕೊಟ್ಟಿದ್ದರು. ಅದೇ ಪ್ರಕಾರ ಇವತ್ತು ಅವರು ಮಂಡಿಸಿದ್ದಾರೆ. ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತಹ ಕಾನೂನು ಭಾರತದಲ್ಲಿ ಇದೇ ಮೊದಲು ಇಂತಹ ಕಾನೂನು ಜಾರಿಗೆ ತರೋದಕ್ಕೆ ಇದೀಗ ವೆಸ್ಟ್ ಬೆಂಗಾಲ್ ಒಂದು ಕಡೆ ಮುಂದಾಗ್ತಾ ಇದೆ. ಅದು ಕೂಡ 10 ದಿನಗಳಲ್ಲಿ ಅಂತ. ಇದೀಗ ಮೇಲ್ಮನೆಯಲ್ಲಿ ಈ ಬಿಲ್ ಸೆಪ್ಟೆಂಬರ್ 5ನೇ ತಾರೀಕು ಪ್ರೆಸೆಂಟ್ ಆಗುತ್ತದು. ಅಂದರೆ ವಿಧಾನಸಭೆ ಅನಂತರ ವಿಧಾನ ಪರಿಷತ್ತು ರಾಜ್ಯಪಾಲರು ಒಂದು ಸೈನ್ ಹಾಕಿಬಿಟ್ರೆ ಅದು ಕಾಯ್ದೆ ಆಗಿಬಿಡುತ್ತೆ. ಅಲ್ಲಿವರೆಗೂ ಅದು ಮಸೂದೆ ಆಗಿರುತ್ತೆ. ಏನಿದೆ ಕಾನೂನಲ್ಲಿ ಅಂತ ಹೇಳಿದ್ರೆ, ಸಂತ್ರಸ್ತೆ ಕೋಮಾಗಿ ಹೋದರೆ ಅಥವಾ ಸತ್ತೇ ಹೋದರೆ, ಅತ್ಯಾಚಾರ ಮಾಡಿದ್ದಲ್ಲದೆ ಸಾಯಿಸು ಬಿಟ್ಟರೆ, ಆ ಒಂದು ಮಹಿಳೆ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿ ಆ ಮಹಿಳೆ ಕೋಮಾಗಿ ಜಾರಿದರೆ ಗಲ್ಲು ಶಿಕ್ಷೆ. ಆರೋಪ ಸಾಬೀತಾದ 10 ದಿನಗಳಲ್ಲಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗುತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ ಅಂತ ಇವತ್ತು ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ. ಅತ್ಯಾಚಾರ ಪ್ರಕರಣಗಳ ತನಿಖೆ 21 ದಿನಗಳಲ್ಲಿ ಪೂರ್ಣ ಆಗಬೇಕು. 15 ದಿನ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಹೆಚ್ಚುವರಿ ವಿಸ್ತರಣೆ ಮಾಡಬಹುದು. ಜೀವಾವಧಿ ಶಿಕ್ಷೆ ವಿಧಿಸಿದ ಅತ್ಯಾಚಾರಿಗಳಿಗೆ ಜೀವನ ಪೂರ್ತಿ ಜೈಲು, ಬರೀ 14 ವರ್ಷ ಹಾಗೆ ಹೀಗೆ ಅಲ್ಲ. ಅಟ್ ದ ಸೇಮ್ ಟೈಮ್ ಜೀವನ ಪೂರ್ತಿ ಜೈಲಲ್ಲಿದ್ದಾಗ ಅನೇಕ ಬಾರಿ ಪೆರೋಲ್ ಪಡ್ಕೊಂಡ್ಬಿಡ್ತಾರೆ. ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ, ಅವ್ರು ತೀರ್ಕೊಂಡು ಇವ್ರು ತೀರ್ಕೊಂಡ್ರು, ಮನೆಗೆ ಬರೋದೆಲ್ಲ ಮಾಡ್ಕೊಳ್ತಾರಲ್ಲ, ಆ ಪೆರೋಲ್ ಕೂಡ ರದ್ದು ಅಂತ ಹೇಳಿ ಈ ಒಂದು ಬಿಲ್ಲಲ್ಲಿದೆ. ಆದರೆ ಏನು ವಿಚಾರ ಅಂತ ಹೇಳಿದ್ರೆ, ಇಂಥ ಬಿಲ್ಗಳು ಪಾಸ್ ಮಾಡೋದು ಒಂದು ಭಾಗ, ಓಕೆ, ಅದೊಂದು ಸೇಫ್ಟಿ, ಒಂದು ಭಯ ಇರುತ್ತೆ, ಎಲ್ಲವೂ ನಿಜ. ಎಷ್ಟೋ ಬಾರಿ 10 ದಿನದಲ್ಲೋ 15 ದಿನದಲ್ಲೋ ಅತ್ಯಾಚಾರಿಗಳು ಸಿಗಲ್ಲ. ಅನೇಕ ಘಟನೆಗಳಲ್ಲಿ ಏನಾಗುತ್ತೆ, ನಿಮಗೆ ಪೊಲೀಸರ ಮೇಲೆ ಥ್ರೂ ಮೀಡಿಯಾನೂ ಒತ್ತಡ ಇರುತ್ತೆ, ಜನನೂ ಒತ್ತಡ ಹೇರ್ತಾ ಇರ್ತಾರೆ, ಸರ್ಕಾರದ ಮೇಲೂ ಒತ್ತಡ ಇರುತ್ತೆ. ಅತ್ಯಾಚಾರ ಆಯಿತು ಅಂತ ಅನೇಕ ಬಾರಿ ಪೊಲೀಸರು ಇನ್ಯಾರನ್ನೋ ಫಿಟ್ ಮಾಡಿಬಿಡ್ತಾರೆ. ಅಲ್ಲಿ ಅವನೇನೋ ಸಿಕ್ಕಲಿಲ್ಲ, ಯಾರೋ ಅತ್ಯಾಚಾರಿ, ಇನ್ಯಾರನ್ನೋ ಫಿಟ್ ಮಾಡಿಬಿಟ್ಟು ಅವ್ರಿಗೂ 10 ದಿನ ಗಲ್ಲಾಗ್ಬಿಟ್ರೆ ಈ ಒಂದು ಅಪಾಯವನ್ನು ಈ ಒಂದು ಬಿಲ್ ಹೇಗೆ ಹೋಗಲಾಡಿಸುತ್ತೆ ನೋಡಬೇಕು.